ಸಮಸ್ತ ಕನ್ನಡ ನಾಡಿನ ಜನತೆಗೆ ಹಾಗೂ ನನ್ನ ಪ್ರೀತಿಯ ಅಪ್ಪು ಅಭಿಮಾನಿಗಳಿಗೆ ವಿಡಿಯೋ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಕನ್ನಡ ಪರಮಾತ್ಮನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೇಗೆ ಅಂತಂದರೆ ಅಭಿಮಾನಿಯಿಂದ ಅಭಿಮಾನಿಗಳಿಗಾಗಿ ಅಂತ ಹೇಳಿದ್ದೀನಲ್ಲ, ಸೊ ಮರೆಯಲಾಗದ ನೆನಪುಗಳೇನಿರುತ್ತೋ ಅದನ್ನ ನಾನು ಅಭಿಮಾನಿಗಳನ್ನ ಮೀಟ್ ಮಾಡಿ ಮತ್ತಷ್ಟು ಅಭಿಮಾನಿಗಳಿಗೆ ಶೇರ್ ಮಾಡುವಂತಹ ಕಂಟೆಂಟ್ ಕಂಡ ಪರಮಾತ್ಮ. ಬಟ್ ಅಪ್ಪು ಅಭಿಮಾನಿ, ಸೊ ಯಾವುದೇ ಮೂವಿ ಆಗಿದ್ರೆ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋದು, ಬ್ಯಾನರ್ಸ್ ಹಾಕೋದು, ಇದು ಎಲ್ಲನೂ ಇವ್ರು ನಿರ್ವಹಿಸ್ಕೊಳ್ತಾ ಇದ್ರು. ಸೊ ಇವತ್ತು ನಾವು ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮಣ ಅಂತ. ಎಲ್ಲ ಅಪ್ಪು ಅಭಿಮಾನಿಗಳಿಗೂ ನಮಸ್ಕಾರ. ನಾನು ಅಪ್ಪಟ ಅಪ್ಪು ಅಭಿಮಾನಿ. ನಾನು ಅಭಿಮಾನಿ ಆಗೋ ಕಾರಣ ನಮ್ಮ ತಾಯಿಯವರು ಪುನೀತ್ ಅಂತಲೇ ಹೆಸರು ಇಡಬೇಕು ಅಂತ ಒಂದು ನಮ್ಮ ತಾಯಿಯರ ಆಸೆ ಇದ್ದಿದ್ದು. ಆ್ಯಂಡ್ ಇವಾಗ ನೀವು ಅಪ್ಪು ಬಸ್ನ ತುಂಬ ಸಲ ಮೀಟ್ ಮಾಡಿದ್ದೀರಾ ಅಂತ ಅಂದರೆ, ಸೊ ಮೊದಲನೇದಾಗಿ ಅಪ್ಪು ಬಸ್ನ ನೋಡಿದ್ದು ಎಲ್ಲಿ ಮೀಟ್ ಮಾಡಿದ್ದು? ಮೊದಲನೇದಾಗಿ ಬರ್ತಡೇ ದಿವಸ ಹೋದೋ 2014. ಅವತ್ತು ಸೋಮವಾರ. ಆ ರೋಡಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ, ಒಳಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಆದರೂ ನಮ್ಮನ್ನು ಗೊತ್ತಿರೋರು ಸ್ವಲ್ಪ ಶಿವರಾಜ್ ಕಡೆಯಿಂದ, ಇಲ್ಲೇ ಜೈಪುರ, ಅವರು ಶಿವರಾಜು ಮತ್ತು ಜಾಕಿ ಪುನೀತು ದಕ್ಷತ್ತು ಅವ್ರ ಕಡೆಯಿಂದ ಹೋದ ಒಳಗೆ ಹೋಗ್ತಿದ್ದಂಗೆ ಕರೆದ್ರು. ಬಾಸು ಬಂದರು. ಬಾಸ್ ಬರ್ತಿದ್ದಂಗೆ ಸೆಕೆಂಡ್ ಮಾಡಿದ್ರು. ತುಮಕೂರವರು ಒಂದು ನಾವು, ಹೌದಾ ಬನ್ನಿ ಚೆನ್ನಾಗಿದ್ದೀರಾ ಎಲ್ಲ ಊಟ ಮಾಡಿರಿ ಅಂದರು. ಕೈ ಹ್ಯಾಂಡ್ ಶೇಕ್ ಮಾಡೋದು, ಕೇಕ್ ಕಟ್ ಮಾಡೋದು. ಅಂದರೆ ಆ ಎಕ್ಸ್ಪೀರಿಯನ್ಸು ಮರೆಯೋಕ್ಕಲ್ಲ. ಫಸ್ಟ್ನೇ ಸಲ ನೋಡ್ತಾ ಇರೋದಲ್ವ ನಾವು, ನಮ್ಗೆ ಏನೋ ಒಂಥರ ನಾವು ಬಾಸ್ ನೋಡ್ಬಿಟ್ನ ಅಂತ. ಇದು ಉಪ್ಪು ಬಾಸ್ ನೋಡ್ಬಿಟ್ನ ಅದನ್ನ ಫೋಟೋ ತಗೊಂಬಂದು ನಮ್ಮ ಮನೇಲಿ ತೋರಿಸ್ತಾ ಇದ್ದೀನಿ, ನಂಬ್ತಾ ಇಲ್ಲ ಯಾರನ್ನು. ಅಂದರೆ ಯಾವುದೋ ಎಡಿಟಿಂಗ್ ಇರ್ಬೇಕಿದ್ದು ಹೋಗಿಲ್ಲ ಪುನೀತ್. ಅಂದರೆ ಬಾಸ್ ಅವಾಗ ಅಂದರೆ ಹತ್ರ ಅಂದರೆ ಯಾರು ಅಷ್ಟೊಂದು ಹತ್ರಕ್ಕೆ ಹೋಗೋರು ಅಂದರೆ ನಂಬ್ತಾ ಇರಲಿಲ್ಲ. ಅಂಥ ಪೂರ್ವತಕ್ಕೆ ಹೋಗೋರ ಇವರು ನಂಬ್ತಾ ಇರಲಿಲ್ಲ ಯಾರು. ಬಟ್ ಆಮೇಲೆ ಫೋಟೋ ಎಲ್ಲ ತೋರಿಸಿ ನಿಜ ಆಯಿತು ಅಂತ ಹೇಳಿದಾಗ ಎಲ್ಲ ನಂಬಿದ್ರು. ಹೌದಾ ಅಂತ ಹೇಳಿ ಖುಷಿ ಪಟ್ಟರು. ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಖುಷಿ ಪಟ್ಟರು. ಅದು ಪುನೀತ್ ಅಂತಿದ್ದಂಗೆ ಜೊತೆಗೆ ಹೋರಲ್ಲ ಅಂದಮೇಲೆ ನಮ್ಮ ಅಮ್ಮ ಇನ್ನೂ ಖುಷಿ ಪಟ್ಟರು. ಆಮೇಲೆ ನಮ್ಮ ತಂಗಿಯರು, ನಮ್ಮ ಅಕ್ಕವರು ಎಲ್ಲ ಖುಷಿ ಪಟ್ಟರು ಪುನೀತ್ ಜೊತೆ ಹೋಗಿದ್ದಾರೆ ಅಂತ. ಮೊದಲೇ ನೀವು ಹೇಳ್ದಂಗೆ ಅಮ್ಮವ್ರು ಕೂಡ ಫ್ಯಾನ್ ಅಂತ ಹೇಳಿದ್ರಿ. ಸೊ ಅವರು ತುಂಬ ಇಷ್ಟಪಟ್ಟಿರ್ತಾರೆ. ನಮಗಿಂತ ಹೆಚ್ಚಾಗಿ ಅವರೇ ಖುಷಿ ಪಟ್ಟಿದ್ದು. ನಮಗೆ ಕರೆದು ಸೆಕೆಂಡ್ ಕೊಟ್ಟು ತುಮಕೂರಾರ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ರಿ ಇತ್ತು ಅಂತ ಹೇಳಿ ಕೇಕ್ ಎಲ್ಲ ತಗೊಂಡು ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ. ನಮ್ಗೆ ಸೋಮವಾರ ಬೇರೆ ತಿನ್ನಲ್ಲ ನಾವು, ನೀವು ತಿಂದ್ರಿ ಅಂತ ಹೇಳಿ ಬಾಸು ಸೋಮವಾರದ ಹೊತ್ತು ಮೊಟ್ಟೆ ಹಾಕಿರೋದಲ್ಲ ತಿನ್ನಲ್ಲ, ಬೇಜಾರು ಮಾಡ್ಕೊಂಡು ತಿನ್ನಿ ನೀವು ಅಂತ ಹೇಳಿ ನಿಮಗೆಲ್ಲ ಕೇಕ್ ತಿನ್ನಿಸಿ ಕಳಿಸಿದ್ರು. ಇದು ದೊಡ್ಡ ಮನೆ ಹುಡುಗ ಸಾಂಗ್ ಶೂಟಿಂಗ್ ನಡೀತಿತ್ತು. ಆಗ ಶೂಟಿಂಗ್ ಟೈಮಲ್ಲೇ ಬಂದು ಅದೇ ಟೈಮಲ್ಲಿ ತುಮಕೂರು ಸಂಜೆ ಬರಬೇಕಾಯ್ತು. ತುಮಕೂರ್ಗೆ ಅವರು ವಿದ್ಯಾವಾಹಿನಿ ಕಾಲೇಜಲ್ಲಿ ಫಂಕ್ಷನ್ ಇತ್ತು ಒಂದು. ಆ ಸಂಜೆ ಬರಬೇಕಾಯ್ತು. ನಾವು ಬಾಸ್ನ ಅಲ್ಲೇ ಕಾಯ್ದು ಅವ್ರ ಹಿಂದೆನೇ ಕಾರ್ ಫಾಲೋ ಮಾಡ್ಕೊಂಡ್ ಬಂದಿದ್ದೋ ನಾವು. ತಿರ್ಗಾ ಬೆಂಗಳೂರಿಂದ ಕಾರ್ ಫಾಲೋ ಮಾಡ್ಕೊಂಡ್ಬಂದು ಅವ್ರದ್ದು ಫಾರ್ಚುನರ್ ಕಾರು, ನಮ್ದು ಸ್ವಿಫ್ಟ್ ಕಾರು. ಬಾಸ್ನ ಜೊತೆಗೆ ಬಂದಿದ್ದ ಎಕ್ಸ್ಪೀರಿಯನ್ಸ್ ಮರೆಯೋಕ್ಕಾಗಲ್ಲ ಅದೊಂದು. ಕಾರ್ ಅವ್ರು ಬಾಸು ಫಾರ್ಚುನರ್ ಕಾರು ಇಲ್ಲ ರೇಂಜ್ ಅವರ್ ಕಾರ್ ಬರ್ತಾರೆ, ಫಾಸ್ಟಾಗಿ ಹೋಗ್ತಾರೆ. ನಮ್ಮ ಮುಂಚೆ ಹೋಗೋದು ನಡೀರಿ ಅಂತ ಅಲ್ಲಿಂದ ಅರ್ಧ ಗಂಟೆ ಮುಂಚೆ ಬಿಟ್ಟು ಹಂಗೂ ಯಶವಂತಪುರ ಜಳ್ಳರಿ ಕ್ರಾಸ್ ಬರ್ತಿದ್ದಂಗೆ ಟ್ರಾಫಿಕಲ್ ಸಿಗಾಕೊಂಡು ನಾವು ಮುಂದಕ್ಕೆ ಬಂದು ಬಾಸ್ ಒಂಥರ ಏನಪ್ಪ ಅಂದ್ರೆ ಚೇಂಜ್ ಮಾಡ್ದಂಗೆ ಬಾಸ್ನ ಐತಡಿ ಬಾಸ್ ನೋಡೋಣ ಚೇಂಜ್ ಮಾಡೋಣ ಬಾಸ್ ಹಿಂದೆ ಹೋಗೋಣ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾವು ಬಾಸ್ನ ಜೊತೆ ಹಿಂದೆ ಬರೋದು ಅಲ್ಲೇ ಬೆಳಗಿಂದ ಸಂಜೆವರೆಗೂ ಅವ್ರ ಹತ್ರನೇ ಇದ್ದು ಫೋಟೋ ಎಲ್ಲ ತೆಗೆಸ್ಕೊಂಡು ಅವ್ರು ಬರೋದಾಗ ತಡಿ ತುಮಕೂರು ಬರ್ತಾರಲ್ಲ ಅಂತ ಬಗ್ಗೆ ಹೇಳೋದಾದ್ರೆ ಏನಂತ ಹೇಳ್ತೀರಾ? ಬಾಸ್ ನಿಮ್ಮ ಹೆಗಲ್ ಮೇಲೆಲ್ಲ ಕೈ ಹಾಕೊಂಡು ಫೋಟೋ ಕೊಟ್ಟಿದ್ದಾರೆ. ಅದು ಬೆಳ್ಳಿ ಫಿಲಮ್ ಆಡಿಯೋ ರಿಲೀಸ್ ಇತ್ತು. ಅವಾಗ ನಾವು ತುಮಕೂರಿಂದ ಒಂದಷ್ಟು ಜನ ಹೋಗಿದ್ದು. ಆ ಟೈಮಲ್ಲಿ ಆಡಿಯೋ ರಿಲೀಸ್ ಮುಗಿಸ್ಕೊಂಡು ದಡಿ ಬಾಸ್ ಸಿಗ್ತಾರೆ ನೋಡ್ಕೊಂಬರೋಣ ಅಂತ ಹೋದು. ವಾಚ್ಮೆನ್ ಇದ್ದಾರಲ್ಲ ಅವರು, ಇಲ್ಲ ಬಾಸ್ ಇಲ್ಲ ನಾಳೆ ಸಿಗ್ತಾರೆ, ಇವತ್ತೆಲ್ಲ ಬ್ಯುಸಿ ಇದ್ದಾರೆ ಫುಲ್ಲು ಅಂದರು. ಶೂಟಿಂಗ್ ಮುಗಿಸ್ಕೊಂಬಂದಿದ್ದಾರೆ, ಟಯರ್ಡ್ ಆಗಿದ್ದಾರೆ, ಈಗ ಸಿಗಲ್ಲ ನಾಳೆ ಬರ್ರಿ ಅಂತ ಹೇಳಿದರು. ತಿರ್ಗಾ ಮತ್ತೆ ಅವರು ಹೋಗಿ ಒಳಗಡೆ ಮ್ಯಾನೇಜರ್ಗೆ ಹೇಳ್ರಿ ತುಮಕೂರಿಂದ ಬಂದವ್ರೆ ಅಂತ ಹೇಳ್ರಿ ಅಂತ ಹೇಳಿದಾಗ ಆ ಬಾಸು ಕೇಳಿದ್ರು ಅಂತ ತುಮಕೂರಿಂದ ಬಂದವ್ರ ಅಷ್ಟು ದೂರದಿಂದ ಬಂದವರ ಅಂತ ಕೇಳ್ಬಿಟ್ಟು ಕರೆಸ್ರಿ ಅಂತ ಹೇಳ್ಬಿಟ್ಟು ಕರೆಸಿ ನಮ್ಮನ್ನು ಹೆಗ್ಲ ಮೇಲೆ ಕೈ ಹಾಕೊಂಡು ಫೋಟೋ ತೆಗೆಸ್ಕೊಟ್ಟಿದ್ರು. ಇದು ಫೋಟೋ ಇದೂ ಮರೆಯೋಕ್ಕಾಗಲ್ಲ. ಇದು ಅವರೇ ಬಾಸ್ ಹೆಗ್ಲ ಮೇಲೆ ಕೈ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ನಾವೊಂದು ಸೆಲೆಬ್ರಿಟಿ ಜೊತೆ ಒಂದು ಫೋಟೋ ತಗೊಳ್ಳೋದೇ ನಮಗೆ ತುಂಬ ಕಷ್ಟ. ಆಗಿನ ಜನ್ರೇಷನಲ್ಲಿ ಫೋಟೋ ಕೊಡೋಕ್ಕೆ ಇದು ಮಾಡೋರೆಲ್ಲ. ಬಟ್ ನಮ್ಮ ಬಾಸ್ ಆ ಥರ ಅಲ್ಲ, ಬರ್ರಿ ಹೆಗ್ಲ ಮೇಲೆ ಹಾಕೊಂಡು ದೂರದಿಂದ ಅಷ್ಟು ದೂರದಿಂದ ಬಂದಿದ್ರಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸೋರು. ಅದೇ ಖುಷಿ ನಮಗೆ. ಅದೆಲ್ಲ ಒಂಥರ ಏನಂತಾರೆ ಮರೆಯೋಕ್ಕಾಗಲ್ಲ. ಅವರು ತುಂಬ ಟಯರ್ಡ್ ಆಗಿದ್ರು, ಹೋಗ್ಬೋದಾಗಿತ್ತು ಬಿಡು, ಓಕೆ ನೆಕ್ಸ್ಟ್ ಟೈಮ್ ಬರ್ತಾರೆ ಫ್ಯಾನ್ಸ್ ಅಲ್ವಾ ಅಂತ. ಬಟ್ ಅವರು ಫ್ಯಾನ್ಸ್ ಬಂದಿದ್ದಾರಲ್ಲ ನಮ್ಮನ್ನ ಮೀಟ್ ಮಾಡೋಕೆ ಅಷ್ಟು ದೂರದಿಂದ ಅಂತ ಫ್ಯಾನ್ಸ್ಗೋಸ್ಕರ ಅವರೇ ಮನೆಯಿಂದ ಆಚೆ ಬಂದು ಫೋಟೋಸ್ ಕೊಟ್ಟು ಹೋಗಿದ್ದಾರೆ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬಾಸ್ ಬಗ್ಗೆ ಎಷ್ಟು ಹೇಳಿದ್ರು ಅದು
ಅಪ್ಪು ಬಾಸ್ ಮೂವೀಸ್ ಎಲ್ಲ ಯಾವುದು ಮಿಸ್ ಮಾಡದೆ ಎಲ್ಲ ಥಿಯೇಟ್ರಲ್ಲಿ ಮೂವಿ ನೋಡಿದ್ದೀರಾ? ನಮ್ಮ ಮೂವಿ ಬಂತಂದ್ರೆ ಹಬ್ಬನೇ ನಮಗೆ. ಒಂದು ವಾರದಿಂದ ಬೇರೆ ನಿದ್ದೆ ಇಲ್ದಲೆ ನಮ್ಮ ಬಾಸ್ ಮೂವಿ ಬರ್ತೈತಲ್ಲ, ಒಂದು ಬ್ಯಾನರ್ ಕಟ್ಟೋದೇ ಆಗಲಿ, ಒಂದು ಹಾರ ಮಾಡಿಸೋದೇ ಆಗಲಿ, ಮತ್ತು ಏನೇ ಮಾಡಿಸೋದಾಗಲಿ, ಟಿಕೆಟ್ಗೆ ಆಗಲಿ, ಟಿಕೆಟ್ಗಂತೂ ಫ್ಯಾಮಿಲಿ ಇದೆ ಜಾಸ್ತಿ ಅವ್ರಿಗೆ. ಬಸ್ ಫಸ್ಟ್ ಶೋ ಫಸ್ಟ್ ಇದು ನೋಡ್ಬೇಕು, ಅದು ಎಷ್ಟು ಗಂಟೆದೇ ಆಗಿರಲಿ, ಬೆಳಗಿನ ಜಾವ 4 ಗಂಟೆದೇ ಆಗಿರಲಿ, ಇಲ್ಲ 12 ಗಂಟೆದೇ ಆಗಿರಲಿ, ಅವಾಗ ಟಿಕೆಟ್ ಬೇಕು ಅಂತ ಫ್ಯಾಮಿಲೀಸ್ ಲೇಡೀಸ್ ಆಗಲಿ, ಒಂದು ಮಕ್ಕಳಾಗಲಿ, ದೊಡ್ಡವರಿಂದ ಹಿಡಿದು ನಮಗೆ ಟಿಕೆಟ್ಗಳು ಜಾಸ್ತಿ ಫೋನ್ ಬರ್ತಿದ್ದು, ನಮಗೆ ಫಸ್ಟ್ ಶೋನೇ ಬೇಕು ಅಂತ ಕೊಡಿಸು ಅನ್ನೋರು. ನಾವು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಎಲ್ಲ ನೀವು ಒಂದ್ ಎರಡ್ ಸಲ ಬಂದಿದ್ದೀರಾ? ಬಂದಿದ್ದೀರಾ? 4-5 ಮೂವಿ ಎಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಇರೋವಾಗಿಂದ ಲೈಕ್ ಹೋಗೋವರೆಗೂ ನಾನು ಅರ್ಲಿ ಮಾರ್ನಿಂಗ್ ಶೋ ಫಸ್ಟ್ ಶೋ ಮಾಡಿದ್ದೀರಾ? ಅಭಿಮಾನಿಗಳು ಟಿಕೆಟ್ ನಮಗೆ ಬೇಕು ಅನ್ನೋರು. ಬಟ್ ಎಲ್ಲರಿಗೂ ಅವರೆಲ್ಲ ವ್ಯವಸ್ಥೆ ಮಾಡಿ ಹೋಗ್ತಿದ್ದು. ಅದು ಆ ಥರ ಇನ್ನು ಮುಂದೆ ಮಾಡೋಕ್ಕಾಗಲ್ಲ ಅನ್ನೋದೇ ಒಂದು ಬೇಜಾರು. ಅಂದರೆ ಆ ಕ್ರೇಜಿ ಇತ್ತಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದರೆ ಬಾಸ್ ಮೂವಿ ಅಂದರೆ ಎಲ್ಲರೂ ಮುಗ್ದು ಬೀಳೋರು. ಫಸ್ಟ್ ಶೋ ಫಸ್ಟ್ ಇದೇ ನೋಡಬೇಕು ಅಂತ. ನಮ್ಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಟ್ಯಾಕಿಸ್ ಕಾಲೇ ಹೋಗೋದು ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಅದೇ ಕಮ್ಮಿ ಏನು ಆ ತೀರನೇ ಕಮ್ಮಿ ಆಗೇ ಹೊಡಿದೆ, ಟ್ಯಾಕಿಸ್ ಕಡೆನೇ ಹೋಗ್ತಾಯಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ದುರಾದೃಷ್ಟ. ಆದಷ್ಟು ಸೆಲೆಬ್ರೇಟೇ ಮಾಡೋಣ. ಕಣ್ಣೀರು ಹಾಕಿ ನೋವು ಪಡೋದಕ್ಕಿಂತ ಅವರು ಸ್ಮೈಲ್ ಹೇಗಿತ್ತು ಅದೇ ಥರ ನಾವು ನಗು ಮುಖ ಇಟ್ಕೊಂಡು ಅಪ್ಪು ಬಾಸ್ನ ಮುಂಚೆಗಿಂತ ಆದಷ್ಟು ಇನ್ನೂ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಾನೆ ಹೋಗೋಣ. ಅಪ್ಪು ಬಾಸ್ ಅಂತ ಅಂದರೆ ಅದು ಆಚರಣೆ, ನಮಗೆ ನೋವಲ್ಲ, ಸೆಲೆಬ್ರೇಟ್ ಮಾಡ್ತಾನೆ ಇರೋಣ. ರಿಲೀಸ್ ಆಗ್ತಿರುತ್ತೆ ಮೂವೀಸು, ತುಮಕೂರಲ್ಲೂ ರಿಲೀಸ್ ಆಗ್ತಿರುತ್ತೆ. ಎಲ್ಲ ಮೂವಿ ರಿಲೀಸ್ ಆದಾಗ ನೋಡಿ, ಇಲ್ಲ ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿಗೆ ಬಂದಾಗ ಅದು ಏನು ಮಾಡೋದಂತಲ್ಲ, ಬಾಸ್ ಇಲ್ವಲ್ಲ ಅಂತ ಒಂದು ಸ್ವಲ್ಪ ಎಮೋಷನಲ್ ಆಗಿ ನಾವು ಇದಾಗ್ಬಿಡ್ತೀವಿ. ಎಲ್ಲ ಹೀರೋಗಳು ಈಗ ಅವರು ನಮ್ಮ ಹೀರೋ ಹಂಗೆ ಹಿಂಗೆ ಅಂತ ಇದು ಮಾಡ್ತಿರ್ತಾರೆ. ಬಟ್ ನಮ್ಮ ಹೀರೋಗಿಂತ ನಮ್ಮ ದೇವ್ರು ಇಲ್ವಲ್ಲ ಅಂತ ನಮಗೆ ಮನಸ್ಸಲ್ಲಿ ನೋವು ಕಾಡ್ತಾನೆ ಇದೆ ಅವತ್ತಿಂದನು. ಏನು ಮಾತಾಡೋಕ್ಕೂ ಹೋಗಲ್ಲ ಬಾಸ್ ಬಗ್ಗೆ ಅಷ್ಟೊಂದು. ಬಗ್ಗೆ ಮಾತಾಡಿದ್ರೆ ಒಂಥರ ಎಮೋಷನ್ ಆಗ್ಬಿಡುತ್ತೆ. ಅಂದರೆ ಒಂಥರ ನಾವು ಇದೆಲ್ಲ ನೋಡ್ತಿದ್ರೆ ಇಂಥ ವ್ಯಕ್ತಿಗೆ ನಾವು ಅಭಿಮಾನಿ ಆಗಿದ್ದೀವಲ್ಲ ಅಂತ ಒಂಥರ ಅದೃಷ್ಟ ಮಾಡಿದ್ದೀವಿ ಅಂತಲೂ ಅನಿಸುತ್ತೆ. ಇಷ್ಟು ಬೇಗ ಕಳ್ಕೊಂಡ್ವಲ್ಲ ಅನ್ನೋ ನೋವು ಕೊಡೋಕ್ಕಾಗುತ್ತೆ. ಆದಷ್ಟು ನಾವೇನು ಮಾಡೋಣ ಅಂದರೆ ಬಾಸ್ನ ಒಳ್ಳೆ ರೀತಿಯಲ್ಲೇ ನಾವು ನೋಡೋಣ. ನಾವು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಆ ಒಳ್ಳೆ ಕೆಲಸದಲ್ಲಿ ನಾವು ನಮ್ಮ ಅಪ್ಪು ಬಾಸ್ನ ನಾವು ನೋಡೋಣ. ಆದಷ್ಟು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾನೆ ಇರೋಣ. ಪ್ರತಿನಿತ್ಯ ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಅಪ್ಪು ಬಾಸ್ ಹೆಸರೇ ಇಡೋಣ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಒಂದು ಸಂಘ ಇದೆ, ಒಂದು ಟೀಮ್ ಇದೆ. ಅಂದರೆ ಅವರಿಲ್ಲ ಅಂತ ನಾವೇನು ಇದು ಮಾಡಿಲ್ಲ. ಅವರು ಏನೋ ಕಾರ್ಯ ಮಾಡ್ತಿದ್ರು, ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡ್ತಿದ್ವಿ. ಒಂದು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಕೊಡೋದಾಗಲಿ, ಬಟ್ ಬ್ಲಡ್ ಡೊನೇಟ್ ಮಾಡೋದಾಗಲಿ, ನೇತ್ರದಾನ ಮಾಡೋದಾಗಲಿ, ಈಗ ಅನಾಥಾಶ್ರಮದಲ್ಲಿ ಬಾಸ್ ಹುಟ್ಟಿದಬ್ಬ ದಿವಸ ಊಟ ಹಂಚೋದಾಗಲಿ, ಕೇಕ್ ಕಟ್ ಮಾಡಿಸೋದಾಗಲಿ, ಈ ಥರ ಎಲ್ಲ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಷ್ಟೇ. ಈಗ ನಾವು ಅವರು ನಡೆಸ್ಕೊಂಡು ಹೋಗ್ತಾಯಿದ್ದ ಒಳ್ಳೆ ಕಾರ್ಯಗಳನ್ನ ಅಪ್ಪು ಅಭಿಮಾನಿಗಳಾಗಿ ಈಗ ಆ ಕಾರ್ಯನ ನಿರ್ವಹಿಸುವಂತಹ ಜವಾಬ್ದಾರಿ ನಮ್ಮ ಎಲ್ಲ ಅಪ್ಪು ಅಭಿಮಾನಿಗಳದ್ದು. ಅವ್ರು ಮಾಡ್ತಿರುವಂತಹ ಒಳ್ಳೆ ಕಾರ್ಯ ನಾವು ಅಷ್ಟು ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಅವ್ರು ಮಾಡಿದ್ರೆ ಒಂದು ಚೂರಾದರೂ ನಾವೆಲ್ಲ ಅಪ್ಪು ಅಭಿಮಾನಿಗಳು ಲೈಕ್ ಎಲ್ಲ ಒಳ್ಳೆ ಕೆಲಸ ಮಾಡೋಣ. ಆ ಒಳ್ಳೆ ಕೆಲಸದಲ್ಲಿ ಅಪ್ಪು ಬಾಸ್ನ ನಾವು ನೋಡೋಣ ಅಷ್ಟೇ. ಸೊ ಅದರಿಂದ ತುಂಬ ಜನ ಮುಖದಲ್ಲಿ ನಗು ಬರುತ್ತಲ್ಲ, ಆ ನಗು ಮುಖದಲ್ಲೇ ನಾವು ನಮ್ಮ ನಗುವಿನ ಒಡೆಯನ ಕಾಣಿಸ್ಕೋಬೇಕಷ್ಟೇ. ಇದೇ ಥರ ನೀವು ತುಮಕೂರಿಂದ ಬೆಂಗಳೂರಿಗೆ ಬಂದು ಬಾಸ್ನ ತುಂಬ ಸಲ ಮೀಟ್ ಮಾಡಿದ್ದೀರಲ್ಲ, ಸೊ ನಿಮಗೆ ಎಷ್ಟೊಂದು ಇರುತ್ತೆ ಲೈಕ್ ಮರೆಯೋಕ್ಕಾಗದೇ ಇರೋ ಕ್ಷಣ ಅಂತ. ಅದರಲ್ಲಿ ತುಂಬಾ ಲೈಕ್ ಇದು ಮೆಮೊರೇಬಲ್ ಮೂಮೆಂಟು, ಇದನ್ನ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಅಂತ ಬಾಸ್ ಜೊತೆ ನಡೆದಿರುವಂಥ ಮೆಮೊರಿ ಯಾವ್ದನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಒಂದೇ ಒಂದು ಮೆಮೊರಿ ಇದೆ. ಅದು ಏನಪ್ಪ ಅಂದರೆ, ನನ್ನ ಹೆಸರು ಹಿಡಿದು ಕರೆದು ಲಕ್ಷ್ಮಣ್ ಬನ್ನಿ ಅಂತ ಕರೆದಿದ್ದು. ಅಂದರೆ ದೊಡ್ಡ ಮನೆ ಪ್ರಮೋಷನ್ ನಡೀತಿದ್ದು ಅವಾಗ. ಗಾಯತ್ರಿ ಡ್ಯಾಕಿಸ್ಗೆ ಬಂದಿದ್ರು. ಪೊಲೀಸ್ ಅವ್ರಿಗೆ ನಾನು ರೇಗಾಡ್ತಿದ್ದೆ, ಬಿಡಿ ಸರ್ ಅವ್ರಿಗೆಲ್ಲ ಫ್ಯಾನ್ಸ್ಗಳು ನೋಡಲಿ, ಅವ್ರು ಬಂದಿರೋ ಫ್ಯಾನ್ಸ್ ನೋಡೋಕ್ಕೆ ನೀವು ಯಾಕೆ ಹಂಗೆ ಹಿಂಸೆ ಮಾಡ್ತಾ ಇದ್ದೀರಾ ಫ್ಯಾನ್ಸ್ಗಳಿಗೆ ಅಂತ ಪೊಲೀಸ್ನವ್ರಿಗೆ ಸ್ವಲ್ಪ ಜೋರಾಗಿ ಆವಾಜ್ ಆಗ್ತಿದೆ. ಅವಾಗ ಬಾಸ್ ಲಕ್ಷ್ಮಣ್ ಬನ್ನಿ ಅಂತ ಕರೆದು ಮಾತಾಡಿಸಿ ಹೆಗ್ಲಿ ಮೇಲೆ ಕೈ ಹಾಕಿ ಮಾತಾಡಿಸಿದ್ರು. ಇದನ್ನು ಯಾವುದೇ ಅಂದರೆ ಆ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಅದು ಅಂದರೆ ನನ್ನ ಹೆಸರು ಲಕ್ಷ್ಮಣ ಟಿ ಶರ್ಟ್ ಮೇಲೆ ಇರೋದು, ಟಿ ಶರ್ಟ್ ಮೇಲೆ ಹೆಸರು ನೋಡಿ ಲಕ್ಷ್ಮಣ್ ಬನ್ನಿ ಅಂತ ಕರೆದೇ ಇದ್ದೈತಲ್ಲ. ಅಂದರೆ ಬಟ್ ಅಲ್ಲಿರೋರೆಲ್ಲ ಖುಷಿ ಆಗೋದ್ರು, ಲಕ್ಷ್ಮಿ ನಿನ್ನ ಕರೆದು ಮಾತಾಡಿಸೋದಲ್ಲ ಅಂತ. ಬಟ್ ಅದು ಮರೆಯೋಕ್ಕೆ ಆಗಲ್ಲ. ನಾನು ಮರೆಯೋಕ್ಕಾಗದ ದಿನ ಅಂದರೆ ಅದೊಂದೇ, ಬಾಸ್ ನನ್ನ ಹೆಸರು ಇರೋದು ಕರೆದ್ರಲ್ಲ, ಲಕ್ಷ್ಮಣ್ ಅಂತ ಕರೆದ್ರಲ್ಲ, ಸಾಕು. ಆ್ಯಂಡ್ ಅವತ್ತು ಬಾಸ್ ಇದೇ ಥರ ಶೂಟಿಂಗ್ ಲೈಕ್ ಪ್ರಮೋಷನ್ನ ಮುಗಿಸ್ಕೊಂಡು ಬರಬೇಕಾದ್ರೆ ಆ ನುಗ್ಗಲಾಟದಲ್ಲಿ ಅವ್ರ ಕೈಗೆ ಇಲ್ಲೊಂಚೂರು ಬ್ಲಡ್ ಆಗಿತ್ತು. ಆ ಬ್ಲಡ್ ಬಂದು ಇವ್ರ ಟಿ ಶರ್ಟ್ ಅಂಟ್ಕೊಂಡಿತ್ತು. ಆ ಟಿ ಶರ್ಟ್ನ ಅದನ್ನು ಮರೆಯೋಕ್ಕಾಗಲ್ಲ. ಬಾಸ್ ಜೊತೆಗೆ ಬರೋಲ್ಲ ಅಂತ ಖುಷಿಯಲ್ಲಿ ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅದು. ಇದು ಮೂಮೆಂಟ್ಸು ಏನಪ್ಪ ಅಂದರೆ ಎಲ್ಲರೂ ಫೋನ್ ಮಾಡಿ ಕೇಳೋರೆ, ಲಕ್ಷ್ಮಣ್ ನಾವು ಅಷ್ಟೆಲ್ಲ ಫಂಕ್ಷನ್ ಮಾಡಿ ನಮ್ಮದೇನಿಂದ ನಿಮ್ಮ ಹೆಸರು ಕರೆದು ಹೆಗ್ಲ ಮೇಲೆ ಕೈ ಹಾಕಿ ಫೋಟೋ ಕೊಟ್ರಲ್ಲ,
ಭಾರಿ ಖುಷಿ ಆಯ್ತು ರೀ ಅಂತ ಎಲ್ಲ ಫೋನ್ ಮಾಡಿ ಕೇಳೋರು. ತುಂಬ ಖುಷಿ ಆಯಿತು ನಿಮ್ಮ ಮೆಮೊರೀಸ್ನೆಲ್ಲ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಒಂದು ನಿಮಿಷ ನಮ್ಗೆ ಹೇಳೋದು ಕೊಡೋದೇ ಮರ್ತ್ಬಿಟ್ಟಿದ್ದೆ. ನೀವು ಬರ್ತೀರಂತ ನೈಟ್ ಗೊತ್ತಾಗಿ ಅರ್ಜೆಂಟಲ್ಲಿ ತಂದು ಕೊಟ್ಟಿದ್ದು ಬಾಸ್ ಫೋಟೋನ. ಚೆನ್ನಾಗಿದೆ ಬಸ್ ನೋಡಿ, ನಗು ಮುಖ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ದೇವ್ರನ್ನ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ದೇವ್ರ ನಮ್ಗೆಲ್ಲರಿಗೂ ಕರ್ನಾಟಕ ದೇವರವರು. ಹೌದು, ಅದೇ ನಮ್ಮ ಎಲ್ಲರ ಆರಾಧ್ಯ ದೈವ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿರೋಂಥ ಎಲ್ಲ ಅಪ್ಪು ಅಭಿಮಾನಿಗಳಿಗೂ ಧನ್ಯವಾದಗಳು. ಹೀಗೆ ನೀವು ಈ ನಾಕಂಡ ಪರಮಾತ್ಮನ ನೋಡ್ಕೊತಾ ಬನ್ನಿ. ಸೊ ನಾನು ಆದಷ್ಟು ಹಿಂಗೆ ಅಪ್ಪು ಅಭಿಮಾನಿಗಳನ್ನ ಭೇಟಿಯಾಗಿ ಅವರ ಮೆಮೊರೀಸ್ನ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು.